ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು 8ನೇ ತಾರೀಕು ಅಲ್ವಾ? ಏನಾದ್ರು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ 8 ಗಂಟೆ 8 ನಿಮಿಷಕ್ಕೆ ಅಕಸ್ಮಾತ್ ಮರ್ತುಬಿಟ್ಟಿದ್ರೆ ರಾತ್ರಿ 8 ಗಂಟೆಗೆ 8 ನಿಮಿಷಕ್ಕೆ ಮರಿದೇನೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ನಂಬ್ಕೊಂಡು ನಂಬಿಕೆ ಇಟ್ಕೊಂಡು ಮಾಡಬೇಕು. ಸುಮ್ಮನೆ ಆದರೆ ಆಗೋದಿಲ್ಲ. ಮಾಡ್ಕೊಳ್ಳಿ. ಹರ ಹರ ಮಹಾದೇವ್, ಜಯ ಮಾ ಕಾಳಿ, ಜಯ ಮಾ ಬಗಲಾಮುಖಿ, ಜೈ ಹನುಮಾನ್, ಜೈ ಶ್ರೀರಾಮ್. ಇವತ್ತೇನು ಬರುತ್ತೆ ಅಂತ ನೋಡೋಣ. ಕಾರ್ಡು ಇಷ್ಟು ದಿನ ನಿಮ್ಮನ್ನು ಯಾರೋ ಕಟ್ಟಾಕ್ಬಿಟ್ಟಿದ್ರು. ಅಂದರೆ ಮನೆಯಿಂದ ಆಚೆ ಬಿಡ್ತಾ ಇರಲಿಲ್ಲ, ಅಥವಾ ಯಾರ ಹತ್ರ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ. ಈ ಥರ ಕಟ್ಟಾಕ್ಬಿಟ್ಟಿದ್ರು. ಆಮೇಲೆ ಬೈಗಳ, ಇದೆಲ್ಲ ಕತ್ತಿಗಳು ನಿಮಗೆ ಬೈತಾ ಇರ್ತಿದ್ರು ಅಥವಾ ಹೊಡಿತಾ ಇರ್ತಿದ್ರು, ಎಲ್ಲ ಮಾಡ್ತಾಯಿದ್ರು. ನೀವು ತುಂಬಾ ಡೆಸ್ಪ್ರೇಟ್ ಆಗಿಬಿಟ್ಟು ಏನು ಎಲ್ಲಿಗೋ ಹೊಟ್ಟೋಗೋಣ, ಏನಾರು ಮಾಡ್ಕೊಂಬಿಡೋಣ ಅನ್ನೋ ಸ್ಟೇಜಲ್ಲಿ ಇದ್ರಿ. ಆದರೆ ಇವಾಗ ದೇವರು ಒಂದು ಆಪರ್ಚುನಿಟಿ ಕೊಟ್ಟಿದ್ದಾನೆ. ಇದು ಚಂದ್ರನ ಕಾರ್ಡು 11. ಅಂದರೆ ಮನಸ್ಸು ಚಂಚಲ ಆಗುತ್ತೆ, ಆದರೆ ಅದನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳಿ, ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿ. ಗ್ಯಾರಂಟಿ ತುಂಬ ಒಳ್ಳೆಯದಾಗತ್ತೆ. ಇಷ್ಟು ದಿನ ಯಾರು ನಿಮ್ಮನ್ನು ಆ ಥರ ಎಲ್ಲ ಮಾಡಿದರು ಅವರೆಲ್ಲ ನಿಮ್ಮನ್ನು ಫ್ರೀ ಬಿಟ್ಬಿಡ್ತಾರೆ, ಆಯಿತಾ? ಅದಾದಮೇಲೆ ನಿಮಗೆ ಆಪರ್ಚುನಿಟಿಗಳು ಎಷ್ಟೊಂದು ಸಿಗುತ್ತೆ. ಯಾವ್ದು ಆರಿಸ್ಕೋತೀರಾ ಅದನ್ನ ಆರಿಸ್ಕೊಳ್ಳಿ. ಕೆಲಸಕ್ಕೆ ಸೇರೋದು, ಬಿಸ್ನೆಸ್ ಮಾಡೋದು, ಅಥವಾ ಏನು ಮಾಡ್ತೀರಾ, ಏನು ಬೇಕಾದ್ರೂ ಮಾಡ್ಬೋದು. ಅದನ್ನು ಯೋಚನೆ ಮಾಡಿಬಿಟ್ಟು ಮಾಡ್ಬೋದಾ ಬೇಡವಾ ಅಂತ ಯೋಚನೆ ಮಾಡ್ಬಿಟ್ಟು ಮಾಡಿ. ತುಂಬ ಚೆನ್ನಾಗಿರ್ತೀರ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಇವತ್ತು 8 ಗಂಟೆ 8 ನಿಮಿಷಕ್ಕೆ ರಾತ್ರಿ ಮರೀದೇ ಮಾಡ್ಕೊಳ್ಳಿ. ಯೂನಿವರ್ಸ್ನ ಕೇಳ್ಕೊಳ್ಳಿ. ಆಮೇಲೆ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ 3 ಸಲ ಹೇಳಿ. ನೀವು ಕೇಳ್ಕೊಂಡಿದ್ದು ಬೇಗ ಆಗುತ್ತೆ. ನೀವೇನು ಕೇಳ್ಕೊತೀರ ಅವನು ನೀವೇನು ಕೇಳ್ಕೊಂಡ್ರು ಕೊಡ್ತಾನೆ. ಆ ಥರ ಪರಮಾತ್ಮ ಇರೋದು. ಆದರೆ ನಮಗೂ ದುರಹಂಕಾರ ಎಲ್ಲ ಇರಬಾರ್ದು, ಒಳ್ಳೆ ಗುಣ ಇರಬೇಕು. ಯಾರನ್ನೂ ದೊಡ್ಡವ್ರಿಗೆ ಹಂಗಿಸೋದು, ಬೈಯೋದು ಎಲ್ಲ ಮಾಡದೇ ಇರೋ ಗುಣ ಇದ್ದರೆ ನೋಡಿ ಎಲ್ಲ ಆಗುತ್ತೆ. ಅದರಿಂದ ದೊಡ್ಡವ್ರಿಗೆ ಮರ್ಯಾದೆ ಕೊಡಿ. ಆವಾಗ ನಿಮ್ಮ ಮಕ್ಕಳು ನಿಮಗೂ ಕೊಡ್ತಾರೆ. ಇಲ್ಲಾಂದರೆ ನಮಗೂ ರೆಸ್ಪೆಕ್ಟ್ ಮಾಡಲ್ಲ ಮಕ್ಕಳು. ಚೆನ್ನಾಗಿರಿ. ಹರ ಹರ ಮಹಾದೇವ್, ಜಯ ಮಾ ಕಾಳಿ, ಜಯ ಮಾ ಬಗಲಾಮುಖಿ, ಜೈ ಹನುಮಾನ್, ಜೈ ಶ್ರೀರಾಮ್. ನಾಳೆ ಸಿಗೋಣ. ನಮಸ್ತೆ.